ನಮಸ್ಕಾರ. ನನ್ನ ಹೆಸರು ಚಿಕ್ಕವೀರಯ್ಯ TN, ಸಮೂಹ ಸಂಪನ್ಮೂಲ ಶಿಕ್ಷಕ, ಬನ್ನಿಕುಪ್ಪೆ B ಕ್ಲಸ್ಟರ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂದರೆ ಶಾಲಾ ಶಿಕ್ಷಣ ಇಲಾಖೆ, ರಾಮನಗರ ತಾಲೂಕು. ಹಾಡಿಬಿಡಲೇನು ಹೊಟ್ಟೆಯೊಳಗಿನ ಹಾಡ ತೀರಿಸಬೇಕೆಲ್ಲ ಕಲಿತ ಋಣವ ಅಂತೇಳಿ ಜನಪದರು ಹೇಳ್ತಾರೆ. ನಾವು ಯಾಕೆ ಹಾಡಬೇಕು ಅಂದರೆ ಯಾರೋ ನಮಗೆ ಕಲಿಸ್ಕೊಟ್ಟಿರ್ತಾರೆ, ಆ ಋಣ ತೀರ್ಸೋಕ್ಕೆ ಹಾಡಬೇಕು ನಾವು. ಹಾಗಾಗಿ ನಮ್ಮ ಪಾಡಿಗೆ ನಮ್ಮ ಕರ್ತವ್ಯವನ್ನು ಮಾಡೋ ಸಂದರ್ಭದಲ್ಲಿ ಇವತ್ತು ನಮ್ಮ ಟೊಯೋಟೋ ಕಿರ್ಲೋಸ್ಕರ್ ಸಂಸ್ಥೆ ಗುರುತಿಸಿ ಟೊಯೋಟೋ ಚೇತನ ಪುರಸ್ಕಾರವನ್ನು ಕೊಟ್ಟಿರೋದು ನಿಜವಾಗಲೂ ಸಂತೋಷ ಆಗುತ್ತೆ. ವಿಶೇಷವಾಗಿ ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ ಅವರ ಅತಿಥಿ ಸತ್ಕಾರ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಅತಿಥಿ ದೇವೋಭವ ಅನ್ನುವ ಪದ ಇದೆ, ಸಾಲಿದೆ. ಆದರೆ ಅದಕ್ಕೆ 100ಕ್ಕೆ 100 ಜೀವ ತುಂಬುವನ್ನು ಕಣ್ತುಂಬಿದ್ದು ನೋಡ್ಕೊಂಡ ಕ್ಷಣಗಳು ಅಂದರೆ ಮೊನ್ನೆ ನಡೆದ ಕಾರ್ಯಕ್ರಮ. ಮೊದಲನೇದಾಗಿ ಇದು ನನಗೆ ಸಿಕ್ಕ ಗೌರವ ಅಷ್ಟೇ ಅಲ್ಲ, ನಮ್ಮಂಥ ಸಾವಿರಾರು ಜನ ಶಿಕ್ಷಕರಿಗೆ ಸಿಕ್ಕ ಗೌರವ, ವಿದ್ಯಾರ್ಥಿ ದೇವರುಗಳಿಗೆ ಸಿಕ್ಕ ಗೌರವ, ಹಾಗೆಯೇ ನಮ್ಮ ಬನ್ನಿಕುಪ್ಪೆ B ಕ್ಲಸ್ಟರ್ಗೆ, ನಮ್ಮ ಇಲಾಖೆಗೆ ಸಿಕ್ಕ ಗೌರವ ಅಂತೇಳಿ ನಾನು ಭಾವಿಸ್ತೀನಿ. ಸೊ ನಾನು ಒಂದಷ್ಟು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಪ್ರಾಮಾಣಿಕವಾದ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಈಗ ಬನ್ನಿಕುಪ್ಪೆ B ಕ್ಲಸ್ಟರ್ನಲ್ಲಿ ತಾವು ನೋಡ್ಬೋದು, ನಮ್ಮ ಕ್ಲಸ್ಟರ್ ಕೇಂದ್ರ ಶಾಲೆಯಲ್ಲಿ ಸೋಲ್ಜರ್ ಅಂದರೆ ಸೈನಿಕರ ಹೆಸರಲ್ಲಿ ಹಾಕಿರೋಂಥ ಗಿಡಗಳಿವೆಲ್ಲ. ಕಾರ್ಗಿಲಲ್ಲಿ ಹುತಾತ್ಮರಾದ ವೀರಯೋಧರ ಹೆಸರಲ್ಲಿ ಗಿಡ ಮಾಡಿ, ಅಂದರೆ ಇಡೀ ಸರ್ಕಾರಿ ಶಾಲಾ ವ್ಯವಸ್ಥೆ ಒಳಗಡೆ ಈ ಥರದ ಒಂದು ಕಾರ್ಗಿಲ್ ವೀರಯೋಧರನ್ನು ನೆನಪಿಟ್ಕೊಳ್ಳೋಂತಹ ವನ ಇದೆ ನಮ್ಮಲ್ಲಿ. ಹಾಗೆಯೇ ಇವತ್ತು ಇಡೀ ರಾಜ್ಯವೇ ಗಮನ ಸೆಳೆಯೋ ಹಾಗೆ ನಮ್ಮ ಬನ್ನಿಕುಪ್ಪೆ B ಗ್ರಾಮ ಪಂಚಾಯಿತಿ, ಹಾಗೆ ನಮ್ಮ ಗಣಕಲ್ ನಟರಾಜ್ ಅವರು, ದಾನಿಗಳು, ಶಿಕ್ಷಕರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಫ್ರೀ ವೆಜಿಟೇಬಲ್ ಬ್ಯಾಸ್ಕೆಟ್ ಸ್ಕೀಮನ್ನು ಓಪನ್ ಮಾಡಿದ್ವಿ. ಅಂದರೆ ಉಚಿತವಾಗಿ ತರಕಾರಿ ಅಕ್ಷಯ ಪಾತ್ರ ಯೋಜನೆಯನ್ನು ಆರಂಭಿಸಿದ್ದೀವಿ. ಇವತ್ತು ಸುಮಾರು 500ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ, 200ಕ್ಕೂ ಅಧಿಕ ಅಂಗನವಾಡಿ ಮಕ್ಕಳಿಗೆ ಉಚಿತವಾಗಿ ನಾವು ವೆಜಿಟೇಬಲ್ಸನ್ನು ಕೊಡುವಂಥದ್ದು ಅಕ್ಷರ ದಾಸೋಹ ಯೋಜನೆಗೆ. ಈ ಥರದೊಂದು ಯೋಜನೆ ನಾವು ಬಲಗಡೆ ಕೂಡ ತಾವು ಗಮನಿಸ್ಬೋದಾಗಿದೆ. ಅಂದರೆ ನಮ್ಮ ಟೀಚರ್ಸ್ ಡೆವಲಪ್ಮೆಂಟ್ ಸೆಂಟರ್ ಇಡೀ ರಾಮನಗರ ಜಿಲ್ಲೆಯಲ್ಲಿ ಒಂದು ಮಾದರಿ ಡೆವಲಪ್ಮೆಂಟ್ ಸೆಂಟರ್ ನಾವು ಮಾಡಿದ್ದೀವಿ. ಶಿಕ್ಷಕರ ಗ್ರಂಥಾಲಯವನ್ನು ಮಾಡಿದ್ದೀವಿ. ಹಾಗೆಯೇ ನಮ್ಮ ಭಾಗದಲ್ಲಿ ಹಕ್ಕಿಪಿಕ್ಕಿ ಕಾಲೋನಿ ಅಂತ ಇದೆ, ಅಲ್ಲಿ ಶಾಲೆ ಬಿಟ್ಟ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಲೇ ಒಂದು ಕೇಂದ್ರ ತೆರೆದು ಆ ಮಕ್ಕಳನ್ನೆಲ್ಲ SLCಯನ್ನು ನೇರವಾಗಿ ಕಟ್ಟಿಸಿ ಅವ್ರನ್ನ ಕಾಲೇಜಿಗೆ ಕಳಿಸುವಂತಹ ಪ್ರಯತ್ನಗಳನ್ನ ಮಾಡಿದ್ದೀವಿ. ಇಡೀ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಈ ಸ್ವತ್ತನ್ನು ಮಾಡಿಸಿ, ನಮ್ಮ ಪಂಚಾಯಿತಿಯವರ ಸಹಕಾರದಿಂದ ಈ ಸ್ವತ್ತನ್ನು ಮಾಡಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಶಾಲಾ ಆಸ್ತಿಯನ್ನು ರಕ್ಷಣೆ ಮಾಡಿದ್ದೀವಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಆದ್ಯತೆ ಯಾವಾಗಲೂ ಕೂಡ ಮೊದಲನೇದು ಶಿಕ್ಷಣ, ಎರಡನೇದು ವಿದ್ಯಾರ್ಥಿ, ಮೂರನೇದು ಪರಿಸರ, ಹಾಗೆಯೇ ಕನ್ನಡ ಭಾಷೆ. ಈ 4ಕ್ಕೆ ಪೂರಕವಾದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಯಾಕಂದರೆ ಇರುವ ಒಂದು ಭೂಮಿಯನ್ನು, ಸುಮಾರು 800 ಕೋಟಿ ಜನಸಂಖ್ಯೆ ಇದೆ, 3 ಕೋಟಿ ಜೀವ ಪ್ರಭೇದ ಇದೆ, ಇರೋದೊಂದೇ ಭೂಮಿ. ನಾವೆಲ್ಲರೂ ಸೇರಿ ಮಕ್ಕಳಲ್ಲಿ ಹಸಿರು ಪ್ರೀತಿಯನ್ನು ಉಂಟು ಮಾಡಿದಾಗ ಮಾತ್ರ ಏನಾದರೂ ಈ ಭೂಮಿಗೆ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲೂ ಕೂಡ ನಮ್ಮ ಪ್ರಯತ್ನ ಸಾಗಿದೆ. ನಮ್ಮ ಎಲ್ಲ ಪ್ರತಿಭಾ ಕಾರಂಜಿಗಳನ್ನ ಇಕೋ ಫ್ರೆಂಡ್ಲಿ ಪ್ರತಿಭಾ ಕಾರಂಜಿ ಮಾಡ್ತೀವಿ. ನಾವು ಸೈಕಲನ್ನು ಪರಿಚಯಿಸುವಂಥದ್ದು, ಮಕ್ಕಳಿಗೆ ಪ್ರತಿಯೊಂದು ಮಗು ಹುಟ್ಟಿದ್ರೂ ಕೂಡ, ಮಗು ಶಾಲೆಗೆ ದಾಖಲಾದರೂ ಕೂಡ, ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ನಮ್ಮಲ್ಲಿ ಗಿಡ ಕೊಡುವಂಥ ಸಂಸ್ಕೃತಿನ ಆರಂಭಿಸಿದ್ದೀವಿ. ಯಾಕಂದರೆ ವಾಂಗಾರಿ ಮತ ಹೇಳ್ತಾರೆ, ನೊಬೆಲ್ ಅವಾರ್ಡಿ, ನೀವು ಮಹಡಿಗಳನ್ನು ಕಟ್ಟೋದು, ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟೋದು ಸಾಧನೆಯಲ್ಲ, ಅಭಿವೃದ್ಧಿಯಲ್ಲ, 3 ಅಡಿ ನೆಲವನ್ನು ಅಗೆದು ಒಂದು ಗಿಡವನ್ನು ಹಾಕಿ ಬೆಳೆಸೋದು ನಿಜವಾದ ಅಭಿವೃದ್ಧಿ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಹೀಗೆ ಒಂದಷ್ಟು ಸಣ್ಣ ಪುಟ್ಟ ಕರ್ತವ್ಯಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಈ ನಮ್ಮ ಕರ್ತವ್ಯಗಳನ್ನು ವಿಶೇಷತೆ ಅಂತ ಗುರುತಿಸಿದಂತಹ ಟೊಯೋಟೋ ಕಿರ್ಲೋಸ್ಕರ್ ಸಂಸ್ಥೆಗೆ ನಾವೆಷ್ಟು ಕೃತಜ್ಞತೆಗಳನ್ನ ಹೇಳಿದ್ರು ಕೂಡ ಸಾಲದು ಈ ಸಂದರ್ಭದಲ್ಲಿ. ಅದ್ರ ಜೊತೆಗೆ ನಾನು ಮೊನ್ನೆ ನಡೆದಂಥ ಕನ್ನಡ ಹಬ್ಬದ ಬಗ್ಗೆ ಮಾತಾಡಬೇಕು. ಈ ಟೊಯೋಟೋ ಕಿರ್ಲೋಸ್ಕರ್ ಸಂಸ್ಥೆಯ ಸಿಬ್ಬಂದಿಯವರು ಹೇಗಿದ್ದಾರೆ ಅಂದರೆ, ಬಹುಶಃ ನನ್ನ ಬದುಕಿನಲ್ಲಿ ಕಲಿತ ಒಂದು ದೊಡ್ಡ ಪಾಠ ಏನಂದರೆ, ಒಂದು ಆಹ್ವಾನ ಪತ್ರಿಕೆ ಕೊಡೋದ್ರಿಂದ ಹಿಡಿದು ನಮ್ಮ ಮನೆಗೆ ಅತಿಥಿಗಳು ನಮ್ಮ ಮನೆಗೆ ಬಂದು ಅವರದೇ ಸಂಸ್ಥೆ ವಾಹನ ತಗೊಂಡು ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಅಲ್ಲಿ ನಮಗೆ ಒಂದು ಊಟದ ಉಪಚಾರ ಆಗ್ಬೋದು, ನಮ್ಮನ್ನು ಗಮನಿಸಿದ ರೀತಿ ಆಗ್ಬೋದು, ಬದುಕಿನಲ್ಲಿ ಮರೆಯೋಕ್ಕೆ ಸಾಧ್ಯ ಅಲ್ಲ. ರೆಡ್ ಕಾರ್ಪೆಟ್ನಲ್ಲಿ ಅಂದರೆ ಒಬ್ಬ ಶಿಕ್ಷಕರಿಗೆ ಪ್ರಾಮಾಣಿಕವಾಗಿ ತರಗತಿಯಲ್ಲಿ ಪಾಠ ಮಾಡೋಂಥ ಶಿಕ್ಷಕರು ಒಂದು ರೆಡ್ ಕಾರ್ಪೆಟ್ ಹಾಕಿ, ಈ ಜಗತ್ತಿನ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ರೆಡ್ ಕಾರ್ಪೆಟ್ ಹಾಕೋದು ನೋಡಿದ್ದೀವಿ. ಆದರೆ ಶಿಕ್ಷಣದ ಕೆಲಸ ಮಾಡೋ ಒಬ್ಬ ವ್ಯಕ್ತಿಗೆ, ಸಾಮಾನ್ಯ ಶಿಕ್ಷಕರಿಗೆ ರೆಡ್ ಕಾರ್ಪೆಟ್ ಹಾಕಿ 9 ಜನ ಸಾಧಕರು ಕರ್ಕೊಂಡೋಗಿದ್ದು ನಿಜವಾಗಲೂ ಒಂದು ಹೊಸ ಸತ್ಕಾರ, ಹೊಸ ಬಗೆ ಅಂತ ನನಗನ್ನಿಸ್ತು. ಸೊ ಇದಿಷ್ಟನ್ನು ಕೂಡ ಹೇಳಬೇಕು ಅನ್ನೋ ಆಸೆ ನಂದು. ಅದರ ಜೊತೆಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಟೊಯೋಟೋ ಅವರು ಅವರ ಕಂಪ್ನೀಲಿ 10,000ಕ್ಕೂ ಅಧಿಕ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರಂತೆ. ಆದರೆ 90%ಕ್ಕೂ ಅಧಿಕ ಮಂದಿಗೆ ಕನ್ನಡಿಗರಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸ್ಥಳೀಯ ಜನತೆಗೆ ಆದ್ಯತೆ ಕೊಡುವಂಥ ಜಪಾನ್ನ ಈ ದೇಶ ಪ್ರೇಮದ ಜೊತೆಗೆ ಈ ಸಂಸ್ಕೃತಿ ನನಗೆ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಜಪಾನೀಸು ಕೂಡ ಅಲ್ಲಿ ಇರ್ತಕ್ಕಂಥವರು ಕನ್ನಡನ ಕಲಿತು ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಭಾಳ ಸಂತೋಷ ಆಗುತ್ತೆ. ಹಾಗಾಗಿ ನಡೆ ನುಡಿ ನಾಡಿ ಕನ್ನಡವನ್ನು ಎಲ್ಲಾದರೂ ಅದು ಅನ್ವಯ ಆಗ್ತಾ ಇದೆ ಅಂದರೆ ಅದು ನಮ್ಮ ಟೊಯೋಟೋ ಕಿರ್ಲೋಸ್ಕರ್ ಆ ಯೂನಿಟ್ನಲ್ಲಿ, ಆ ಉದ್ಯೋಗಿಗಳಲ್ಲಿ ಎಷ್ಟು ಶಿಸ್ತಾಗಿ, ಒಂದು 12,000ಕ್ಕೂ ಅಧಿಕ ಜನ ಇದ್ದಾರೆ ಅವತ್ತು, ಎಷ್ಟು ಶಿಸ್ತಾಗಿ ಕೂತಿದ್ರು ಅವರೆಲ್ಲ.
ಎಷ್ಟು ಸಂಭ್ರಮಿಸ್ತಾ ಇದ್ರು. ನಿಜವಾಗಲೂ ಅತಿಥಿ ದೇವೋಭವ ಅನ್ನುವ ಸಾಲಿಗೆ ನೀವು ಜೀವ ತುಂಬ್ತಾ ಇದ್ದೀರಾ. ವಿಶೇಷವಾಗಿ ನಮ್ಮಂಥ ಸಹಜವಾಗಿರೋಂಥವ್ರು ಹಾಡಿ ಬಿಡಲೇನು ಹೊಟ್ಟೆಯೊಳಗೆ ನಾಡ ತೀರಿಸಬೇಕಾ ಕಲಿತ ಋಣವ ಅಂತ ಹೇಳಿದಾಗೆ ನಮ್ಮ ಪಾಡು ನಾವು ಆಡ್ಕೊಂಡು ಹೋಗ್ತಿರೋರಿಗೆ, ನಮ್ಮ ಪಾಡು ನಾವು ಕೃತಜ್ಞತೆಯಿಂದ ಹೋಗ್ತಿರೋರಿಗೆ ಗುರುತಿಸಿಕೊಡುವಂಥ ಗುಣ ಇದೆಯಲ್ಲ, ನಿಜವಾಗ್ಲೂ ಖುಷಿ ಆಯಿತು. ಅನಂತ ಧನ್ಯವಾದಗಳು.